Look at that. He's like a little bunny. He's hopping like a bunny. Are you bunny? ಎಲ್ಲಿ ಹೋಗ್ತಾ ಇದೀವಿ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ, ಇಲ್ಲಿ ಪೀಕ್ ಮಾಡ್ತಾ ಇದ್ದಾನೆ. ಎಲ್ಲಿ ಹೋಗ್ತಿದ್ದೀವ ಇವಾಗ? ಎಲ್ಲಿ ಹೋಗ್ತಾ ಇದ್ದೀವಿ? ಪಿಕಲ್ ಬಾಲ್ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಹ್ಯಾಪಿ ಆಫ್ಟರ್ನೂನ್. ನಮಗೆ ಮಧ್ಯಾಹ್ನ ಇವಾಗ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು, ಸಾಮಾನೆಲ್ಲ ಒಳಗಡೆ ಆಟ ಆಡೋದೆಲ್ಲ ಮುಗಿಸ್ಕೊಂಡು ಆಗಿದೆ ಇವರಿಗೆ. ಸೊ ಇವಾಗ ಅವರಿಗೆ ಒಳಗಡೆ ಆಟ ಆಡೋದು ಬೋರ್ ಆಗಿದೆ. ಇವಾಗ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಒಳಗಡೆನೇ ಇದೆ ಇದು ಪಿಕಲ್ ಬಾಲ್ ಕೋರ್ಟು. ಹಾಗೆ ಇವತ್ತು ವೆದರ್ ತುಂಬ ಚೆನ್ನಾಗಿದೆ ನ್ಯಾಶ್ವಿಲಲ್ಲಿ. ಸೊ 17 ಡಿಗ್ರೀಸ್ ಇದೆ. ವಿಂಟರ್ ಮಂತ್ಸ್ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಸಡನ್ ಆಗಿ ವೆದರ್ ವೇರಿ ಆಗ್ತಾ ಇರುತ್ತೆ. ಸೊ ಇವತ್ತು ಈ ವಾರ ಎಲ್ಲ 17-16 ಡಿಗ್ರಿ ಇದೆ ಅಪ್ ಟು ಸ್ಯಾಟರ್ಡೇ. ಆಮೇಲೆ ಪುನಃ ಸಿಂಗಲ್ ಡಿಜಿಟಿಗೆ ಹೋಗುತ್ತೆ. ಆಮೇಲೆ ನೈಟ್ ಮೈನಸಲ್ಲಿರುತ್ತೆ. ಸೊ ವೈ ವೇಸ್ಟಿಂಗ್ ಒಳ್ಳೆ ವೆದರು ಅಂತ ಅಂದ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಪಿಕಲ್ ಬಾಲ್ ಕೋರ್ಟಿಗೆ ಹೋಗ್ತಿದ್ದೀನಿ. ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ಪಿಕಲ್ ಬಾಲ್ ಕೋರ್ಟ್ ಹೇಗಿದೆ ಅಂತ, ನಾವೇನ್ ಮಾಡ್ತೀವಿ ಅಲ್ಲಿ ಅಂತ ಹೇಳಿ. ಲೆಟ್ಸ್ ಗೋ. ಲೆಟ್ಸ್ ಗೋ. ಲೆಟ್ಸ್ ಗೋ. ಲೆಟ್ಸ್ ಗೋ. ನಿಂಗೆ ಲಿಪ್ಸ್ಟಿಕ್? ಲೈಟಾಗಿ ಲಿಪ್ಸ್ಟಿಕ್, ಲೈಟಾಗಿ ಟಚಂಪಟ್ಟಿ ಮೇಕಪ್ ಮಾಡೇ ಹೊರಗಡೆ ಹೋಗೋದಕ್ಕೆ. ವಾಯ್, ಅದಕ್ಕೂ ಒಂದು ರೀಸನ್ ಇದೆ. ವಿಂಟರ್ ಅಲ್ಲಿ ಮುಖ ಡಲ್ ಆಗಿರುತ್ತೆ. ಎಸ್, ಮುಖ ಡಲ್ ಆಗಿರುತ್ತೆ. ಹಾಗೆ ವೆದರ್ ಕೂಡ ಡಲ್ ಆಗಿರುತ್ತೆ. ಸೊ ಸ್ವಲ್ಪ ನಮ್ಮನ್ನು ನಾವು ರೆಡಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಲೈಫಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅಷ್ಟೇ. ಸೊ ಇವನು ಲಿಪ್ಸ್ಟಿಕ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಾನು ಲಿಪ್ಸ್ಟಿಕ್ ಹಾಕೋದು ತೋರಿಸ್ತೀನಿ ಇವನಿಗೆ ಹೇಗೆ ಅಂತ. ಕ್ಲೋಸ್ ಯುವರ್ ಐಸ್. ನಿಮ್ಮನೇಲೂ ಮಕ್ಕಳು ಲಿಪ್ಸ್ಟಿಕ್ಕು ಅದು ಇದು ಕಾಜಲ್ಲು ಅಂತ ಕೇಳಿದ್ರೆ ನಥಿಂಗ್ ಟು ವರಿ, ಅದಕ್ಕೂ ಒಂದು ಟ್ರಿಕ್ ಇದೆ. ಕ್ಲೋಸ್ ಯುವರ್ ಐಸ್. ನೀನು ಕಣ್ಣು ಮುಚ್ಚು. ನಾ ಹಿಂಗೆ ಮಾಡಿ. Oh, okay. Now then I have to open. Close your eyes. Close your eyes. No. ಬಂತು. ನನ್ನ ಟ್ರಿಕ್ ಯಾಕೋ ಇಲ್ಲಿ ವರ್ಕ್ ಆಗ್ತಿಲ್ಲ. ಬಂತು ತಾನೆ? Close your eyes now. ಮಾಡು. ಅಷ್ಟೇ ಲೈಟಾಗಿ ಬರೋದು. ನೀನು ಬಾಯ್ ಆಗಲ್ಲ. ಸೊ ಬಾಯ್ಸಿಗೆ ಬರಲ್ಲ ಮಗ, ಬರೀ ಗರ್ಲ್ಸಿಗೆ ಮಾತ್ರ. ಯಾಕೆ? ಯಾಕೆಂತ ನಾನು ಗರ್ಲ್ಸ್ ಹಾಕೋದಲ್ಲ ಇದೆಲ್ಲ. Is it okay? Okay. Let's go guys. So 1 hour ಇದ್ದು ಅಲ್ಲಿ ಆಟ ಆಡಿ ವಾಪಸ್ ಬರಬೇಕು. ಅದಾದ್ಮೇಲೆ ನನಗೆ ಸ್ವಲ್ಪ ಬೇರೆ ಕೆಲಸಗಳು ಇದೆ. ಕೆಲವೊಂದು ಶಾಪಿಂಗ್ ಐಟಮ್ಸ್ ಇಟ್ಟಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. Sorry. I don't know that, Mama. Checked. And bag checked. Here's all checked. Checked. This jacket checked.
I said, it's a beautiful weather. Slow down, Skanda. Oh, sorry. Cute. Hi, little one. Oh, hi, little one. You're so tiny. Why did I see you? Oh my goodness. Oh, can I touch you? Yeah, you can. Oh, yeah, sure. He's playful. Oh, how old is he? Like 8 weeks. 8 weeks. Oh my goodness. He's pretty playful. You're like oh my goodness. He's like a little bunny. He's hopping like a bunny. Are you bunny? You can hold him if you like. We're swimming. It's so cute. It's scratching my I'm sorry. Oh, it's okay. He's just He's a little crazy. You know how babies are. ಹೌ ಸ್ವೀಟ್. ಅದು ನಮ್ಮ ನೇಬರು ಮತ್ತು ನೇಬರ್ ನಾಯಿ. ಸೊ ಅವ್ರ ಜೊತೆ ಆಟ ಆಡ್ಕೊಂಡು ನಾವು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. Toshi, show me the stone you got. Wow. Show me Skanda stone. Come here. I can't see that. Oh, that's a nice stone. Yeah. ಓ ಇಲ್ಲಿ ನಮ್ಮ ಮಕ್ಕಳ ಟ್ರೆಷರ್ ಹಂಟಿಂಗ್ ನಡೀತಾ ಇದೆ. ಸೊ ಅಪಾರ್ಟ್ಮೆಂಟಲ್ಲಿ ರೋಡಲ್ಲಿ ಎಲ್ಲೇ ಈ ಥರ ಸ್ಟೋನ್ ಸಿಗಲಿ ಇವರು ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬರ್ತಾರೆ. This is for you, Mama. ಥ್ಯಾಂಕ್ ಯು. I got this. Oh, thank you. ಸೊ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ಇದೆ ನೋಡಿ ನಮ್ಮ ಮೇಲ್ ಬಾಕ್ಸು. ಇದು ಪೂಲು ತೋರಿಸ್ತೀನಿ. ಆ ಸೈಡ್ ಇದೆ ಪಿಕಲ್ ಬಾಲ್ ಕೋರ್ಟು. ಹಾಗೆ ಇಲ್ಲಿ ಸ್ವಲ್ಪ ಈ ಮುಂದಕ್ಕೆ ನೋಡಿದ್ರೆ ಇಲ್ಲಿ ಈ ಏರಿಯಾ ಕಾಣ್ತಿದ್ದಲ್ಲ ಇದಿಷ್ಟು ಅದಷ್ಟು ಕೂಡ ಜಿಮ್, ಇಂಡೋರ್ ಜಿಮ್ ಇದೆ. ಸೊ ತೋರಿಸ್ತೀನಿ ಅದು ಹೇಗಿದೆ ಅಂತ. ಅದರ ಹಿಂದೆ ಡಾಗ್ ಪಾರ್ಕ್ ಇದೆ. ಅದರ ಹಿಂದೆ ಡಾಗ್ ಪಾರ್ಕ್ ಇದೆ. ಸೊ ತೋರಿಸ್ತೀನಿ ಅದೆಲ್ಲನೂ. ಸೊ ಇದೆಲ್ಲ ಅಪಾರ್ಟ್ಮೆಂಟೆ. ಸೊ ನಮ್ಮ ಅಪಾರ್ಟ್ಮೆಂಟ್ ಬಗ್ಗೆ ಡಿಟೇಲಾಗಿ ಹೇಳ್ತಾ ಇರ್ತೀನಿ ಈ ವಿಡಿಯೋನಲ್ಲಿ. ಇದೇ ನಮ್ಮ ಮೇಲ್ ಸೆಂಟರು. ಐಮ್ ಕಮಿಂಗ್. ನೀವು ಹೋಗಿರಿ ಬಂದೆ. ಇದೆಲ್ಲ ಮೇಲ್ ಬಾಕ್ಸೇ ಇಲ್ಲಿರುವ ಯೂನಿಟ್ಸ್ ಇದು. ಅದೇ ಥರ ಈ ಅಪಾರ್ಟ್ಮೆಂಟ್ ಒಳಗಡೆ ಅಂದರೆ ಈ ಕ್ಯಾಂಪಸ್ ಒಳಗಡೆ 3 ಮೇಲ್ ಬಾಕ್ಸ್ ಇದೆ. ಸೊ ತೋರಿಸ್ತೀನಿ. ಇದು ನಮ್ಮ ಮೇಲ್ ಬಾಕ್ಸಿನ ಯೂನಿಟ್ಟು. ಪ್ಲಮ್ ಪ್ಲಮ್. ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಮೇನ್ ಗೇಟ್ ಇದೆ. ಇದೇ ಔಟ್ಡೋರ್ ಪೂಲು. ಇಲ್ಲಿ ಬಂದರೆ ಯೂಶಲಿ ಈ ಥರ ಪೇಪರ್ಸನ್ನೆಲ್ಲ ಇಲ್ಲೇ ಓದ್ಬಿಟ್ಟು ಇಲ್ಲಿ ಪೇಪರ್ ತ್ರಾಶಿಗೆ ಹಾಕ್ಬಿಡ್ತಾರೆ. ಯಾರು ಮನೆ ತನಕ ತಗೊಂಡು ಹೋಗಲ್ಲ. ಹಾಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಮೇಲ್ ಚೇಂಜಿಂಗ್ ಸ್ಟೇಷನ್ ಇದೆ. ಅದೇ ಥರ ಫೀಮೇಲ್ ಅವ್ರದ್ದು ಅಲ್ಲಿದೆ. ಇವಾಗ ಸದ್ಯಕ್ಕೆ ವಿಂಟರ್ ಆಗಿರೋದ್ರಿಂದ ಈ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಆಗಿದೆ. ಹಾಗೆ
ನಾವು ಮುಂದೆ ಬಂದರೆ ಇಲ್ಲೊಂದು ಸಣ್ಣ ಇದಿದೆ, ಪಿಕ್ನಿಕ್ ಸ್ಪಾಟ್ ಇದೆ. ಸೊ ನೋಡಿ, ಇಲ್ಲಿ ಬಾರ್ಬಿಕ್ಯೂ ಮಾಡೋದಕ್ಕೂ ಕೂಡ ಜಾಗ ಇದೆ, ತೋರಿಸ್ತೀನಿ. ಈ ಮೇಲ್ ಮತ್ತು ಕೀನ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಫಸ್ಟು. ನೋಡಿ, ಇಲ್ಲೊಂದಿದೆ, ಹಾಗೆ ಇಲ್ಲೂ ಒಂದಿದೆ ಬಾರ್ಬಿಕ್ಯೂ ಮಾಡೋದಕ್ಕೆ. ಬ್ಯಾಗ್ ಇಟ್ಕೊಳ್ತೀನಿ ಫಸ್ಟ್ ಇಲ್ಲಿ. ಆಮೇಲೆ ಇಲ್ಲೆಲ್ಲ ನೀರು ಹೋಗೋದಕ್ಕೆ ಒಂದು ಸಣ್ಣ ಚಾನಲ್ ಥರ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇವಾಗ ಬಾರ್ಬಿಕ್ಯೂ ಇದೆ, ತೋರಿಸ್ತೀನಿ. ಐ ವಿಲ್ ಕಮ್. ಸೊ ನೋಡಿ, ಇಲ್ಲೇ ಇದೆ ಗ್ರಿಲ್ದು. ಅದನ್ನ ಇದು ಫುಲ್ಲು ಮೆಟಲ್ದು. ಸೊ ಅದನ್ನು ಎತ್ತಬೇಕು ಹಿಂಗೆ. ನೋಡಿ, ಈ ಥರ ಇದೆ. ಎಸ್, ಐ ವಿಲ್ ಶೋ ವೇಟ್. ಸೊ ಅದೇ ಥರ ಕ್ರಾಶ್ ಇಟ್ಟಿದ್ದಾರೆ ಇಲ್ಲಿ. ಸೊ ಏನಾದರೂ ಇದ್ರೆ ಇಲ್ಲಿ ಕ್ರಾಶ್ ಶೀಟ್ ಹಾಕ್ಬೋದು, ಅಂದರೆ ವೇಸ್ಟ್ ಎಲ್ಲ. ಸೊ ಅದೇ ಥರ ಇಲ್ಲಿ ಇನ್ನೊಂದು ಗ್ರಿಲ್ ಕೂಡ ಇಟ್ಟಿದ್ದಾರೆ. ಔಚ್. ಎಸ್. ಸೊ ಟ್ರೈ ಮಾಡಿಲ್ಲ ನಾವಿನ್ನು. ಸೊ ಈ ವಿಂಟರ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಟ್ರೈ ಮಾಡಬೇಕಿದನ್ನು. ಸೊ ಇಷ್ಟೇ, ಇಲ್ಲಿ ಪಿಕ್ನಿಕ್ ಏರಿಯಾ ಇದೇ ಥರ. ಹಾಗೆ ಇಲ್ಲಿ ಒಂದು ಲೈಟು ಇರುತ್ತೆ, ರಾತ್ರಿ ಎಲ್ಲ ಉರಿತಾ ಇರುತ್ತೆ. ಸೊ ಇದಿಷ್ಟು ಪಿಕ್ನಿಕ್ ಏರಿಯಾ ಫಾರ್ ದಿಸ್ ಸೈಡ್, ಅಂದರೆ ಈ ಸೈಡ್ ಆಫ್ ರೋಡ್ ಇದ್ದು. ಇದೇ ಥರ ಒಂದು 5-6 ರೋಡ್ಸ್ ಇದೆ. ಅಲ್ಲಿ ಕೂಡ ಎಲ್ಲ ರೋಡ್ಸಲ್ಲೂ ಈ ಥರ ಪಿಕ್ನಿಕ್, ಅಥವಾ ಈ ಸೆಕ್ಷನಲ್ಲೂ ಪಿಕ್ನಿಕ್ ಏರಿಯಾಸ್ ಇದೆ. ಅದನ್ನು ಮುಂದೆ ತೋರಿಸ್ತೀನಿ ಯಾವಾಗಾದರೂ. ಬನ್ನಿ ಹೋಗೋಣ ಪಿಕಲ್ ಬಾಲ್ ಕೋರ್ಟಿಗೆ. ನೋಡಿ, ಇದೆ ನಮ್ಮ ಪಿಕಲ್ ಬಾಲ್ ಕೋರ್ಟ್. ಇಲ್ಲಿ ಪಿಕಲ್ ಬಾಲ್ ರೂಲ್ಸ್ ಹಾಕಿದ್ದಾರೆ, ಟನ್ 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 ಅಂತ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕಾಲ್ ಅಂತಲೂ ಹಾಕಿದ್ದಾರೆ, 911. ಸೊ ಬಾಗಲ್ ತೆಗಿಯೋ ಟೈಮ್. ಜಸ್ಟ್ ಪುಷ್. Come on. Welcome to our pickleball court. ನೋಡ್ತಿರ್ಬೋದು ನೀವು, ಇಲ್ಲಿ 1, 2, 3 3 ಪಿಕಲ್ ಬಾಲ್ ಕೋರ್ಟ್ ಇದೆ. ಓಕೆ, ಇನ್ನೊಂದು ತೋರಿಸ್ತೀನಿ. ಸೊ ಇದೆ ನೋಡಿ, ಇಲ್ಲಿ ಎಲ್ಲ ಪಿಕಲ್ ಬಾಲ್ ಬ್ಯಾಟು, ಹಾಗೆ ಬಾಲ್ ಸಾಕಷ್ಟು ಕಮ್ಮಿ ಆಗಿದೆ. ಫುಲ್ ಇರ್ತಿತ್ತು, ಎಲ್ಲರೂ ಬಾಲ್ ಆಚೆ ಈಚೆ ಹೊಡೆದಿದ್ದಾರೆ ಅನ್ಸುತ್ತೆ. ವೆಕೇಶನ್ ಇದ್ದಿದ್ರಿಂದ ಕ್ರಿಸ್ಮಸ್ ಟೈಮಲ್ಲಿ ಇದು ಯಾರು ವಾಪಸ್ ಹಾಕಿಲ್ಲ. ಇಲ್ಲಿರೋದಕ್ಕೆ ಟೀಮ್ ಇದೆ, ದೇ ಪುಟ್ ಇಟ್ ಬ್ಯಾಕ್. ಸೊ ಹೆಚ್ಚಿನ ಬಾಲ್ ಎಲ್ಲ ಅಲ್ಲೆಲ್ಲ ಹೋಗಿದೆ ಅನ್ಸುತ್ತೆ. ಹಾಗೆ ನೋಡಿ, ಇಲ್ಲಿ ಫೆಡ್ಲೈಟ್ ಇದೆ, ಇಲ್ಲಿ ಒಂದಿದೆ, ಅಲ್ಲೊಂದು 4 ಫೆಡ್ಲೈಟ್ ಇದೆ. ಸೊ ನೈಟ್ ಕೂಡ ನಾವಿಲ್ಲಿ ಲೈಟ್ ಆನ್ ಮಾಡ್ಕೊಳ್ಬೋದು. ಇಟ್ಸ್ ವೆರಿ ಸಿಂಪಲ್, ತೋರಿಸ್ತೀನಿ. ನಾವಿಲ್ಲಿ ಬಂದ್ಬಿಟ್ಟು ನೋಡಿ, ಇಲ್ಲೂ ಬಾಲ್ಸ್ ಬಿದ್ದಿದೆ. ಸೊ ಇದೇನಿಲ್ಲ, ಇದಿಷ್ಟು ಬಂದ್ಬಿಟ್ಟು ನೀವು ಇದನ್ನು ಎಷ್ಟು ನಿಮಿಷ ಬೇಕು, 10 ಮಿನಿಟ್ಸು, 20 ಮಿನಿಟ್ಸು, 30, 40, 50, 60 ಹಿಂಗೆ ಆನ್ ಮಾಡಿದ್ರೆ ಸಾಕು. ನೋಡಿ ತೋರಿಸ್ತೀನಿ, ಲೈಟ್ ಆನ್ ಆಗಿ ಹೋಗುತ್ತೆ ಅಷ್ಟೇ. 4 ಲೈಟ್ಸು ಆನ್ ಆಗುತ್ತೆ. ಸೊ ಬೇಕಾದ ಟೈಮ್ ತನಕ ಅದು ಆಫ್ ಮಾಡ್ಕೊಬೋದು. ಆಮೇಲೆ ಇಲ್ಲ ಅಂದರೆ ಅದೇ ಆಟೋ ಆಫ್ ಆಗುತ್ತೆ. ದಟ್ಸ್ ಇಟ್. ನಾವು ಹಾಗೆ ಆಟ ಆಡೋದಕ್ಕೆ ಶುರು ಮಾಡಿದ್ವಿ. ಜಾಸ್ತಿ ರೂಲ್ಸ್ ಎಲ್ಲ ಫಾಲೋ ಮಾಡೋದಿಲ್ಲ ಇಲ್ಲಿ ನಾವು. ಆಟ ಆಡೋದೇನೋ ತುಂಬ ದಿವಸ ಆಗೋಗಿತ್ತು. ಸೊ ನೀವು ನೋಡ್ತಿರ್ಬೋದು, ಸ್ವಲ್ಪ ಆಟನೂ ಹಾಗಂಗೆ ಮಿಸ್ ಆಗ್ತಿದೆ. ಸ್ಕಂದನೂ ಜಾಯ್ನ್ ಆದ, ಅವನು ಒಬ್ಬನೇ ನಿಂತಿದ್ದ ಪಾಪ. ಸೊ ಈಗ ಅವನನ್ನು ಸೇರಿಸ್ಕೊಂಡು ಆಟ ಆಡ್ತಾ ಇದ್ದೀವಿ.
loved it? Yes. ನಾವು ಸುಮಾರು ಹೊತ್ತು ಪಿಕಲ್ ಬಾಲ್ ಆಡಿದ್ವಿ. ಅದಾದಮೇಲೆ ಅದ್ರತಿ ಇನ್ನೊಂದು ಸ್ವಲ್ಪ ಹೊತ್ತು ಸ್ಕೇಟಿಂಗ್ ಮಾಡ್ತೀನಿ ಅಂತಂದ್ಲು. ಸೊ ಹಾಗೆ ಅವಳಿಗೂ ಟೈಮ್ ಕೊಟ್ಟೆ ಸ್ವಲ್ಪ. ನೀವು ಹಿಂದೆ ನೋಡ್ಬೋದು, ಇಲ್ಲಿ ಕಿರ್ಚ್ಕೊಂಡ್ರೂ ಕೇಳಿಸಲ್ಲ, ಆ ಥರ ಫಾರೆಸ್ಟ್ ಇದು. ನಾವು ಬಂದಾಗ ತುಂಬ ಗಿಡದಲ್ಲಿ ಎಲೆ ಎಲ್ಲ ಇತ್ತು. ಇವಾಗ ಎಲೆ ಎಲ್ಲ ಹೋಗಿದೆ, ವಿಂಟರ್ ಅಲ್ವಾ. ಬಟ್ ಸ್ಟಿಲ್ ಇಲ್ಲಿ ಜಸ್ಟ್ ಪಕ್ಷಿಗಳು ಚಿಲಿಪಿಲಿ ಕೇಳಿಸ್ತಿದೆ ಅಷ್ಟೇ. ಇಲ್ಲೇ ನೋಡಿ, ಇಲ್ಲಿ 4 ಔಟ್ಡೋರ್ ಪೂಲ್ ಇದೆ. ಇದು ಒನ್ ಆಫ್ ದ ಔಟ್ಡೋರ್ ಪೂಲು. ಇದೊಂದು ಪೂಲ್ ವ್ಯೂ ಕೊಟ್ಬಿಡ್ತೀನಿ ನೋಡಿ, ಈ ಥರ ಇದೆ. ವಿಂಟರಲ್ಲಿ ನಾವು ಅಷ್ಟು ಸೂರ್ಯ ನೋಡಲ್ಲ ಅಲ್ವಾ. ಸೊ ಸಮ್ಮರಲ್ಲಿ ಎಲ್ಲರೂ ಇಲ್ಲಿ ಬಂದು ಸನ್ ಬೇತ್ ಮಾಡ್ತಾರೆ. ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಯಾವುದೇ ಥರದ ನಾಯ್ಸ್ ಇಲ್ಲ ಇಲ್ಲಿ. ನಮ್ಮ ಮಕ್ಕಳು ನಾಯ್ಸ್ ಬಿಟ್ರೆ ಇವಾಗ. ಎಸ್, ಬಂದೆ. 2 ಮಿನಿಟ್ಸ್. ನೋಡಿ ಎಷ್ಟು ಪ್ರಶಾಂತವಾಗಿದೆ. ನಾವು ಕಾಯ್ತಾ ಇದ್ದೀವಿ ಸಮ್ಮರ್ ಶುರು ಆದ ತಕ್ಷಣ ಪೂಲ್ ಯೂಸ್ ಮಾಡೋಣ ಅಂತ. ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ, ಅದಕ್ಕೋಸ್ಕರ ಯೂಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ಇಂಡೋರ್ ಪೂಲ್ ಇದೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಅದು ಸ್ವಲ್ಪ ದೂರ ಇದೆ, ಅಂದರೆ ಆಫೀಸ್ ಹತ್ತಿರ ಇದೆ ಇಂಡೋರ್ ಪೂಲು. ಸೊ ಅದನ್ನು ಇನ್ನೊಂದು ಸಲ ಆ ಸೈಡ್ ಹೋದಾಗ ಕವರ್ ಮಾಡ್ತೀನಿ. ಐ ಥಿಂಕ್ ಇಲ್ಲೇ ಎಲ್ಲೋ ಲೇಡೀಸ್ ಚೇಂಜಿಂಗ್ ಸ್ಟೇಷನ್ ಕೂಡ ಇದೆ. ನನ್ನ ಬ್ಯಾಗ್ ಇಲ್ಲೇ ಹುಕ್ ಮಾಡಿದ್ದೀನಿ ನಾನು. ಓಡಿ ಅಲ್ಲೇ ಟರ್ನ್ ಮಾಡು. ಸ್ಕಂದಟ್ ಆಗಿಲ್ಲ. ನಾನು 1 ಅವರ್ ಅಂದ್ಕೊಂಡು ಹೋದೆ, ಆದರೆ ಮಕ್ಕಳ ಜೊತೆ ಆಟಾಡಿದ್ದೇ ಗೊತ್ತಾಗಿಲ್ಲ. ಆಲ್ಮೋಸ್ಟ್ 3 ಅವರ್ಸ್ ಆಯಿತು ನಾವು ಆಟಾಡಿದ್ದು. ಸೊ ಖುಷಿಯಾಗಿ ಆಟಾಡಿದ್ವಿ ಎಲ್ಲರೂ. ಸೊ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಯಾವ ಥರ ಟೈಮ್ ಪಾಸ್ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಸೊ ಈ ಥರ ಇವರು 3 ಅವರ್ಸ್ ಆಟ ಆಡಿದ್ರೆ ಮಾತ್ರ ಒಂದು 6 ಹಂಗೆ ಊಟ ಮಾಡ್ತಾರೆ. ಹಾಗೆ ಬೈ 7-7:30 ಹಾಗೆ ರಾತ್ರಿ ಮಲ್ಕೊಂಡ್ಬಿಡ್ತಾರೆ ಬೇಗನೆ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರೊಡಕ್ಟಿವ್ ಡೇ with kids.